ನಿಭಾಯಿಸ್ತಾರೆ, ಆ ಕೆಪಾಸಿಟಿ ಇದೆ. ಆದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ, ಇಲ್ಲೇ ಖ್ಯಾತಿಗಳು ಕೂಡ ಜಾಸ್ತಿ ಇದಾವೆ. ಆ ಖ್ಯಾತಿಗಳನ್ನ ಯಾವ ರೀತಿ ಎದುರಿಸ್ತೀರಾ ಮತ್ತೆ ನಿಭಾಯಿಸ್ತಾರೆ? ನಾನೇನು ಹೊಸದಾಗಿ ಮಂತ್ರಿ ಆಗಿಲ್ಲ, ಇದು 4ನೇ ಬಾರಿಗೆ ಆಗಿರ್ತಕ್ಕಂಥದ್ದು. ಖ್ಯಾತೆ ಮಾಡೋದು ನಮ್ಮ ಜೊತೆಗೇನು ಮಾಡ್ಬೇಕಲ್ಲ. ಖ್ಯಾತೆ ಮಾಡಿದ್ರೆ ಅವ್ರಿಗೆ ಪರಿಹಾರ ಸಿಗದ ಸಂದರ್ಭದಲ್ಲಿ ಖ್ಯಾತೆ ಮಾಡ್ತಿರ್ತಾರೆ, ಅದ್ರ ಪರಿಹಾರ ಕಂಡುಕೊಂಡು ಅದನ್ನ ಸರಿ ಮಾಡುವಂತ ಕೆಲಸ ಮಾಡೋಣ. ಇಬ್ರು ಬಲಾಢ್ಯರಿಗೆ ಸಚಿವ ಸ್ಥಾನ ಸಿಗ್ತದೆ. ಬೆಳಗಾವಿ ಇದರಲ್ಲಿ ರಾಜಕೀಯ ತೂಕ ಹೆಚ್ಚಾಯ್ತು, ಬೆಳಗಾವಿಗೆ ಇನ್ನೂ ಅನುದಾನ ಬರ್ಬೋದು, ಏನ್ ನಡೆಯುತ್ತೆ ನೋಡ್ಬೇಕು. ಅದನ್ನ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಒಟ್ಟು ನಮ್ಮ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗೆ ಏನು ಪ್ಲಾನ್ ಮಾಡ್ಬೇಕು, ಪ್ಲಾನ್ ಮಾಡ್ತಾರೆ. ಸರ್, ನಿಮ್ದೊಂದು ಕನಸಿನ ಒಂದು ಬಹಳ ಕಾಳಜಿ ಇರುವಂತಹ ಒಂದು ವಿಚಾರ ಏನಂದ್ರೆ ತೂಕದಲ್ಲಿ ಮೋಸ, ಕಾರ್ಖಾನೆಗಳಲ್ಲಿ ರೈತರಿಗೆ ತೂಕದಲ್ಲಿ ಮೋಸ ಆಗ್ತಾ ಇದೆ ಅನ್ನೋದು ನೀವು ಸದನದ ಹೊರಗೆ ಎರಡು ಕಡೆ ಧ್ವನಿ ಎತ್ತಿ ರೈತರ ಪರವಾಗಿ ನಿಂತಿದ್ರಿ. ಈಗ ನೀವು ಸರ್ಕಾರದ ಒಳಗಡೆ ಹೋಗ್ಬಿಟ್ಟಿದ್ರ, ಅದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತೀರಿ? ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಕೂತ್ಕೊಂಡು ಏನ್ ಮಾಡ್ಬೇಕು, ಏನ್ ಯಾವ ತರದಿಂದ ನಡ್ಕೋಬೇಕು ಅನ್ನುವಂಥದ್ದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡ್ಲಿಕ್ಕೆ ನಾನು ಸಂಬಂಧಪಟ್ಟಂತ ಯಾರಿಗೆ ಸಕ್ಕರೆ ಇಲಾಖೆ ಹೋಗುತ್ತೆ ಅವ್ರ ಜೊತೆಗೆ ಕೂಡ ಚರ್ಚೆ ಮಾಡಿ ಅದನ್ನ ತೀರ್ಮಾನ ಮಾಡ್ತೀನಿ. ಬರುವಂತ ಹಂಗಾಮದಲ್ಲಿ ಸಂಪೂರ್ಣ ನಿಲ್ಲಿಸ್ಲಿಕ್ಕೆ ಆಗದೆ ಇದ್ರು ಸಹಿತ 90 ಭಾಗ ಆದ್ರೂ ನಿಲ್ಲಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಕ್ಷೇತ್ರದಲ್ಲಿ 1 ಲಕ್ಷ ಟನ್ ಗುರಿ ಇಟ್ಕೊಂಡಿದ್ವಿ, 75,000 ಈಗಾಗಲೇ ನಮ್ಮ ತಾಲೂಕದಲ್ಲಿ 76 ಲಕ್ಷ ಟನ್ ಕಬ್ಬು ಬೆಳೆಯುತ್ತೆ ರಿಪೋರ್ಟ್ ಪ್ರಕಾರ. ಬಹುಶಃ ಅದು 28 ಒಳಗಾಗಿ 2 ಯೋಜನೆಗಳು ಪ್ರಾರಂಭ ಆಗಿದೆ. ಒಂದು ಅಮಾಜೇಶ್ವರಿ, ಇನ್ನೊಂದು ಬಸವೇಶ್ವರ. ಬಸವೇಶ್ವರನು 90 ಭಾಗ ಮುಗಿದಿದೆ, ಅಮಾಜೇಶ್ವರ 90 ಭಾಗ ಮುಗಿದಿದೆ. 2 ತಿಂಗಳಲ್ಲಿ ಆ ಕೆಲಸ ಪೂರ್ಣ ಮಾಡ್ಬೇಕು ಅಂತಕ್ಕಂಥ ಒಂದು ಟೈಮ್ ಬೌಂಡ್ ಇಟ್ಕೊಂಡಿದ್ವಿ. ಈ ವರ್ಷಕ್ಕೆ ನಾವು ನೀರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು 27-28ನೇ ಹಂಗಾಮದಲ್ಲಿ 1 ಕೋಟಿ ಟನ್ ಕಬ್ಬನ್ನ ಬೆಳಿತಕ್ಕಂಥ ತಾಲೂಕ ಇಡೀ ರಾಜ್ಯದಲ್ಲಿ ಯಾವ್ದಾದ್ರೆ ಅದು ಅಥಣಿ ತಾಲೂಕು ಆಗುತ್ತೆ. ಜಿಲ್ಲೆಯಲ್ಲಿ 2 ಸಾಹುಕಾರಗಳು ಮಂತ್ರಿ ಆಗಿದ್ದಾರೆ. ನಾನಂತೂ ಸಾಹುಕಾರ ಅಲ್ಲ, ಸಾಮಾನ್ಯ ರೈತ ಕುಟುಂಬದಿಂದ ಬಂದಿರತಕ್ಕಂತ ಒಬ್ಬ ರೈತ. ಕೃಷಿ ಮಹಾವಿದ್ಯಾಲಯ ಕಾಮಗಾರಿ ಸ್ವಲ್ಪ ದಿವಸ ಬೇಕು, ಡಿಕ್ಲೇರ್ ಆಗ್ತಾ ಇದೆ. ಜಮೀನು ಗುರುತಾಗಿದೆ, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ದಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಹಸ್ತಾಂತರ ಮಾಡ್ತಕ್ಕಂಥ ಹಂತದಲ್ಲಿದೆ. ಅದನ್ನ ಮಾಡ್ಕೊಂಡು ಡಿಪಿಆರ್ ರೆಡಿ ಆಗ್ತಾ ಇದೆ. ಅದಾದ್ಮೇಲೆ ಟೆಂಡರ್ ಪ್ರಕ್ರಿಯೆ ಮುಗಿಸ್ಕೊಂಡು ಅದನ್ನ ಮುಂದೆ ನಮ್ಮ ಅಮಾಜೇಶ್ವರಿ ಯೋಜನೆ ಉದ್ಘಾಟನಾ ಸಮಾರಂಭ ಏನು ಬರುತ್ತಲ್ಲ ಆ ಸಂದರ್ಭದಲ್ಲಿ ಭೂಮಿ ಪೂಜೆ ಮಾಡಬಹುದು ಅಂತಕ್ಕಂಥ ಒಂದು ಆಲೋಚನೆ ಇತ್ತು. ಸರಿ, ಇನ್ನೊಂದು ಲಕ್ಷ್ಮಣ್ ಸವದಿ ಅವರು ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವುದಿಲ್ಲ, ಪಕ್ಷದ ಕಚೇರಿಗೆ ಬರುವುದಿಲ್ಲ ಅನ್ನುವಂತ ಒಂದು ಆರೋಪ ಇದೆ ಸರ್. ಪಕ್ಷದ ಕಚೇರಿಗೆ ಕಾರ್ಯಕರ್ತರನ್ನು ಭೇಟಿಯಾಗಿ ಕಾರ್ಯಕ್ರಮ ನಾನು ಯಾವುದೇ ಜಿಲ್ಲೆಗೆ ಹೋಗ್ಲಿ, ಯಾವುದೇ ತಾಲೂಕಕ್ಕೆ ಹೋಗ್ಲಿ, ಹೋದ್ಮೇಲೆ ಮೊದಲನೇ ಭೇಟಿ ಪಕ್ಷದ ಕಾರ್ಯಾಲಯ. ನಿನ್ನೆ ನಾನು 6 ಕ್ಷೇತ್ರದಲ್ಲಿ ಹೋದಾಗ 6 ಕ್ಷೇತ್ರದ ಅಲ್ಲಿ ವಿಧಾನಸಭಾ ಕ್ಷೇತ್ರದ ಏನು ತಾಲೂಕು ಮಟ್ಟದ ಕಚೇರಿಗಳಿದ್ದಾವೆ, ಕಾರ್ಯಾಲಯಗಳಿದ್ದಾವೆ, ಅಲ್ಲಿ ಭೇಟಿಯಾಗಿ ಆಮೇಲೆ ಅಧಿಕಾರಿಗಳ ಸಭೆ ಮಾಡಿದೆ. ನಾನು ಇವತ್ತು ದಿಢೀರಂತೆ ಈ ಕಡೆ ಬಂದಿರ್ತಕ್ಕಂಥ, ಇವತ್ತು ನಾನು ಕಚೇರಿಗೆ ಯಾಕೆ ಹೋಗೋದಿಲ್ಲ ಅಂದ್ರೆ ಅವ್ರಿಗೆ ಯಾರಿಗೆ ನಾನು ತಿಳಿಸಿಲ್ಲ. ನಾನು ಕಾರವಾರ ಮುಗಿಸೊಂದು ಆಕಸ್ಮಿಕವಾಗಿ ಬಂದಿರ್ತಕ್ಕಂಥದ್ದು. ಒಂದು ನಿಗದಿ ಮಾಡಿಕೊಂಡು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಬರೇ ನಾಮಕವಾಸ್ತಕ್ಕೆ ಹೋಗಿ ಭೇಟಿ ಆಗುದಲ್ಲ, ಫೇಸ್ ವಾಶ್ ಮಾಡ್ಲಿಕ್ಕಲ್ಲ. ಹೋಗಿ 1 ಗಂಟೆ 2 ಗಂಟೆ ಕೂತು ಕಾರ್ಯಕರ್ತರ ಭಾವನೆ ಏನಿದೆ, ಕಾರ್ಯಕರ್ತರ ಅನಿಸಿಕೆ ಏನಿದೆ, ಅವರ ಸಲಹೆಗಳೇನಿದಾವೆ, ಅವರು ಯಾವ ತರದಿಂದ ಮುಂದೆ ನಡ್ಕೋಬೇಕು ಅಂತಕ್ಕಂಥದ್ದನ್ನ ಇಬ್ಬರ ಮಧ್ಯದಲ್ಲಿ, ಕಾರ್ಯಕರ್ತರ ಮತ್ತು ಮುಖಂಡರ ಮಧ್ಯದಲ್ಲಿ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡ್ಕೊಂಡು ಭೇಟಿ ಆಗ್ಲಿಕ್ಕೇನೋ 5 ನಿಮಿಷ ಹೋಗ್ಬೋದು. ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದಂಗೆ ಮಾಡಿದ್ರೆ ಅದು ಕಾರ್ಯಾಲಯಕ್ಕೆ ಹೋದಂಗೂ ಅಲ್ಲ. ಸಮಯ ನಿಗದಿ ಮಾಡಿಕೊಂಡು ಎಲ್ಲಾ ಪದಾಧಿಕಾರಿಗಳನ್ನ ಅವತ್ತು ಕರೆಸಿಕೊಂಡು ಅಲ್ಲಿ ಕೂತ್ಕೊಂಡು 2 ಗಂಟೆ ಕೂತ್ಕೊಂಡಾಗ ಅದಕ್ಕೆ ಅದು ಅರ್ಥ ಇರ್ತದೆ. ನೆಪಕ್ಕೆ ಮಾತ್ರ ಅದು ಹೋಗೋದಲ್ಲ ಅಂತ ನನ್ನ ಭಾವನೆ. ಒಂದು ವಿಚಾರ, ತಾವು ಮಿನಿಸ್ಟರ್ ಆಗೋದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ಬರು ಸಚಿವರು, ತಾವು ಸಿಎಂ ಅವರು ಬೆಳಗಾವಿ ಏನ ಮುಖಂಡರಿದ್ದಾರೆ, ಒಂದು ಕನ್ನಡ ಭವನದಲ್ಲಿ ದೆಹಲಿಯಲ್ಲಿ ಸಭೆ ಆಯ್ತು ಅನ್ನೋ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ. ಏನಾದ್ರು ಆ ರೀತಿ ಏನಾದ್ರು ಚರ್ಚೆ ಆಯ್ತಾ ಸರ್? ತಮ್ಮ ವಿರೋಧ ಮಾಡಿದ್ರು, ಖಾತೆ ಕೊಡ್ಬೇಕಾದ್ರೆ ಇಲ್ಲಿಯವರು ಪ್ರಭಾವಿ ಸಚಿವರು ವಿರೋಧ ಮಾಡಿರೋ ಅನ್ನೋ ಆರೋಪ ಇದೆ. ಆರೋಪರಿಯವು
ಸರ್ ಆ ರೀತಿ ಆರೋಪ ಬೇರೆ, ಚರ್ಚೆ ಇಲ್ಲ ಸರ್. ಸತ್ಯ ಬೇರೆ. ಬೆಳಗಾವಿ ಈಗ ನಿನ್ ಮೇಲೆ ನಾನು ಆರೋಪ ಮಾಡ್ತೀನಿ, ನನ್ನ ಬಗ್ಗೆ ನಿನ್ ಒಳ್ಳೆ ಭಾವನೆ ಇಲ್ಲಪ್ಪ ಅಂತೇಳಿ ಆರೋಪ ಮಾಡ್ತೀನಿ, ಬಟ್ ನೀ ಹೇಳ್ಬೇಕಲ್ಲ. ಹಾಗೇನಿಲ್ಲ. ಮುಖ್ಯಮಂತ್ರಿಗಳು ಕರ್ನಾಟಕ ಭವನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಕೂಡಿದ್ವಿ. ಆಯಾ ಜಿಲ್ಲಾ ವೈಸು ಯಾರ್ಯಾರು ಬಂದಿದ್ರು ಅವ್ರೆಲ್ಲರನ್ನು ಕರ್ಸ್ಕೊಂಡು ಕೂತ್ಕೊಂಡು ಮಂತ್ರಿ ಯಾರೇ ಆಗ್ಲಿ ಯಾರೇ ಬಿಡ್ಲಿ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದಾಗಿ ಹೋಗ್ತಕ್ಕಂಥದ್ದು ಮಾಡಿದ್ರೆ ಮುಂದೆ ಎಲ್ಲರಿಗೂ ಮತ್ತೆ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಅವ್ರು ಹೇಳಿದ್ರು. ಅದನ್ನೇನು ದೊಡ್ಡ ವಿಶೇಷ. ಬರ್ತಕ್ಕಂತ ಚುನಾವಣೆ, ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ 11 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾರೆ. ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸೀಟನ್ನ ಗೆಲ್ಲಿಸ್ಕೊಂಡು ಬರೋ ನಿಟ್ಟಿನಲ್ಲಿ ಏನಾದ್ರು ರೂಪರೇಷ ಆ ರೀತಿ ಏನಾದ್ರು ನೀವು ಗೆಲ್ಲಿಸ್ಕೊಂಡು ಬರ್ಬೇಕು ಅನ್ನೋ ಒಂದು ಟಾರ್ಗೆಟ್ ಏನಾದ್ರು ಕೊಟ್ರ ಅಂತ? ಈಗ ನ್ಯೂಸ್ ಫಸ್ಟ್ದಲ್ಲಿ ಇದೆಯಾ, ಶ್ರೀಕಾಂತ್ ಕುಬ್ಬಕಡ್ಡಿ ನ್ಯೂಸ್ ಫಸ್ಟ್ ವರದಿ ಮಾಡ್ತಾನೆ. ಆ ನ್ಯೂಸ್ ಫಸ್ಟ್ ಬೆಳಿಬೇಕು, ಇನ್ನಷ್ಟು ಅದು TRP ಹೆಚ್ಚಾಗಬೇಕು ಅಂತ ಹೇಳಿ ನೀವು ಕೆಲಸ ಮಾಡ್ತಿದ್ದಾನೆ. ನಾವು ಹಾಗೆ ಸರ್, ಈಗ ದೊಡ್ಡ ಜಿಲ್ಲೆ ಇರೋದ್ರಿಂದ ಜಿಲ್ಲಾ ವಿಭಜನೆ ಆಗ್ಬೇಕಂತ ಹೇಳಿ ಬಹಳ ದಿನದಿಂದ ಬೇಡಿಕೆ ಇದೆ. ಬಹಳ ದಿವಸದಿಂದ ಬೇಡಿಕೆ ಇದೆ. ಆ ಬೇಡಿಕೆಗೆ ಎಲ್ಲರೂ ಪೂರಕವಾಗಿದ್ದಾರೆ. ಅದನ್ನ ಸದ್ಯಕ್ಕೆ ಮಾಡ್ಲಿಕ್ಕೆ ಕಾನೂನು ತೊಡಕಿದೆ. ಏನ್ ಸರ್ ಈ ಜನಗಣತಿ ಪ್ರಾರಂಭ ಆಗಿದೆಯಲ್ಲ, ಇದು ಮುಗಿಯವರೆಗೆ ಗ್ರಾಮ ಪಂಚಾಯತಿ ವಿಭಜನೆ ಮಾಡಕ್ ಬರಲ್ಲ, ಯಾವುದೇ ತಾಲೂಕು ವಿಭಜನೆ ಮಾಡಕ್ ಬರೋದಿಲ್ಲ, ಜಿಲ್ಲಾ ವಿಭಜನೆ ಮಾಡಕ್ ಬರೋದಿಲ್ಲ. ಇದು ಸೆನ್ಸಸ್ ಮುಗಿದ ಮೇಲೆ ಮಾಡ್ಬೇಕಾಗುತ್ತೆ. ಕ್ಲೋಸ್. ಅದ್ ಮುಗಿದ ಮೇಲೆ ಮುಂದೆ ಹೊಸ ಅಧ್ಯಾಯ ಪ್ರಾರಂಭ.